ಮಾಡಬೇಕಾದ್ರೆ ಆತನಿಗೆ ಗಿಡುಗದ ಮೊಟ್ಟೆ ಸಿಗುತ್ತೆ. ಆತ ಅದನ್ನು ತಗೊಂಡು ಬಂದು ತನ್ನ ಮನೆಯಲ್ಲಿ ಸಾಕಿದ್ದ ಕೋಳಿಯ ಮೊಟ್ಟೆಗಳೊಂದಿಗೆ ಇಡ್ತಾನೆ. ಆ ಕೋಳಿಯ ಮೊಟ್ಟೆಗಳೊಂದಿಗೆ ಗಿಡುಗನ ಮೊಟ್ಟೆ ಸೇರಿಕೊಂಡು ಕೋಳಿ ಕಾವನ್ನು ಕೊಟ್ಟಿದ್ರ ಫಲವಾಗಿ ಮೊಟ್ಟೆಯೊಡೆದು ಪಕ್ಷಿಗಳು ಅಂದರೆ ಕೋಳಿಗಳು ಹೊರಗಡೆ ಬರುತ್ತವೆ. ಆಗ ಗಿಡುಗ ಕೂಡ ಕೋಳಿಯ ರೂಪದಲ್ಲಿ ಅಂದರೆ ಗಿಡುಗ ಆದರೂ ಕೋಳಿಯ ಜೊತೆಗೆ ಮೊಟ್ಟೆಯೊಡೆದು ಹೊರಗಡೆ ಬರುತ್ತೆ. ಕೊನೆಗೆ ಅದು ಕೋಳಿಗಳ ಸಂಘವನ್ನು ಮಾಡಿ ನೆಲದಲ್ಲಿ ಇರ್ತಕ್ಕಂಥ ಧಾನ್ಯಗಳನ್ನು, ರೈತ ಎರಚಿದ್ದಂತಹ ರಾಗಿ, ಅಕ್ಕಿ ಧಾನ್ಯಗಳನ್ನು ಹೆಕ್ಕಿ ತಿಂದು ಅಭ್ಯಾಸವನ್ನು ಮಾಡಿಕೊಳ್ಳುತ್ತೆ. ಅದು ಯಾವುದೇ ಕಾರಣಕ್ಕೂ ಹಾರೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಗಿಡುಗ ಆಗಿದ್ರೂ ಕೂಡ ತನ್ನ ಮನೋಭಾವನೆ ಸಣ್ಣ ವಯಸ್ಸಿನಿಂದ ಬಲವಾಗಿ ಬೇರೂರಿರುತ್ತೆ. ಏನು ಅಂದರೆ ನೀನು ಕೋಳಿ, ನೀನು ಗಿಡುಗ ಅಲ್ಲ ಅಂತ. ಹಾಗಾಗಿ ಹಾರುವ ಸಣ್ಣ ಪ್ರಯತ್ನ ಕೂಡ ಅದು ಮಾಡದೆ ಕೋಳಿಗಳ ಜೀವನ ಸ್ಟೈಲ್ ಹೇಗಿರುತ್ತೆ, ಜೀವನ ಶೈಲಿ ಅದೇ ರೀತಿ ಅದು ಬದುಕೋದಕ್ಕೆ ಪ್ರಾರಂಭ ಮಾಡುತ್ತೆ. ಒಂದು ಸಾರಿ ಗಿಡುಗ ಹಾರಾಡ್ತಾ ಇರಬೇಕಾದ್ರೆ ಅದನ್ನು ನೋಡಿ, ಅಯ್ಯೋ ಎಷ್ಟು ಚೆನ್ನಾಗಿ ಆ ಪಕ್ಷಿ ಆಕಾಶದಲ್ಲಿ ಹಾರಾಡ್ತಾ ಇದೆ, ನನಗೂ ಕೂಡ ಅದೇ ರೀತಿ ಹಾರಾಡಬೇಕು ಅನ್ನೋ ಆಸೆ ಇದೆ, ಆದರೆ ನಾನು ಕೋಳಿ ಆದ್ದರಿಂದ ಹಾರಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಗಿಡುಗ ಅಂದ್ಕೊಳ್ಳುತ್ತೆ. ಇಡೀ ಜೀವಮಾನದಲ್ಲಿ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಆ ಗಿಡುಗ ಹಾರೋದಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಕೊನೆಗೆ ಕೋಳಿಯಾಗೇ ಉಳಿದುಕೋಬಿಡುತ್ತೆ. ಜೀವನದಲ್ಲಿ ನಾವು ಅಷ್ಟೇ ಅಲ್ವಾ, ನಮ್ಮೊಳಗಡೆ ಎಷ್ಟೇ ಶಕ್ತಿ ಸಾಮರ್ಥ್ಯಗಳು ಇದ್ರೂ ಕೂಡ ಕೆಲವೊಂದು ಭಾವನೆಗಳು, ಕೆಲವೊಂದು ನಂಬಿಕೆಗಳು ಸಣ್ಣ ವಯಸ್ಸಿನಿಂದ ನಮ್ಮ ಮನಸ್ಸಿನಲ್ಲಿ ಬೇರೂರು ಬಿಟ್ರೆ, ಅದೇ ರೀತಿಯ ನಂಬಿಕೆಯನ್ನು ನಾವು ಇಟ್ಟುಕೊಂಡು ಬೆಳೆದ್ರೆ ಮುಂದೆ ನಮ್ಮ ಶಕ್ತಿಯ ಸದುಪಯೋಗ ಆಗೋದೇ ಇಲ್ಲ. ಶಕ್ತಿ ಸಾಮರ್ಥ್ಯ ನಮ್ಮೊಳಗಡೆ ಇದ್ರೂ ಕೂಡ ಅದರ ಸದ್ಬಳಕೆಯನ್ನು ನಾವು ಮಾಡೋದಕ್ಕೆ ಹೋಗೋದೂ ಇಲ್ಲ. ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇರೋದು ಇಲ್ಲ, ಅದನ್ನು ಬಳಸ್ಕೊಳ್ಳೋದು ಇಲ್ಲ. ಎಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿ ನಾವು ತಗ್ಲಾಕೋಗ್ಬಿಡ್ತೀವಿ ಅನ್ನೋದನ್ನ ಯೋಚನೆ ಮಾಡಿ. ಯಾಕೆಂದರೆ ಅಸಾಧ್ಯವಾದ ಕೆಲಸವನ್ನು ಕೂಡ ನಾನು ಮಾಡಬಲ್ಲೆ ಅಂದರೆ ನಿಮಗೆ ಬಲವಾದ ನಂಬಿಕೆ ಇರಬೇಕು. ನಂಬಿಕೆ ಎಲ್ಲಿಗೆ ಬೇಕಾದರೂ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.